ಚಿಕ್ಕಬಳ್ಳಾಪುರದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಂದೀಪ್ ಬಿ ರೆಡ್ಡಿ ನೇತೃತ್ವದಲ್ಲಿ ನಡೆದ ಈ ಅಭಿಯಾನಕ್ಕೆ ನಗರದ ಕಂದಾವರ ಕೆರೆ ಬಳಿ ಚಾಲನೆ ನೀಡಲಾಯಿತು. ಕಳೆದ ತಿಂಗಳು ನಡೆದ ಚಿಕ್ಕಬಳ್ಳಾಪುರ ಬಂದ್ ನಂತರ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿರುವ ಹೋರಾಟಗಾರರು ಈಗ ಮನೆ ಮನೆಗೆ ತೆರಳಿ ಸಹಿ ಸಂಗ್ರಹಿಸುವ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರುವ ನಿರ್ಧಾರ ಕೈಗೊಂಡಿದ್ದಾರೆ. ಹೆಚ್ಎನ್ ವ್ಯಾಲಿ ನೀರಿನ ಸಮಸ್ಯೆ ಮತ್ತೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಬೆಂಗಳೂರಿನಿಂದ ಹರಿದು ಬರುವ ಹೆಚ್ಎನ್ ವ್ಯಾಲಿ ನೀರನ್ನ 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸುವಂತೆ ಒತ್ತಾಯಿಸಿ ಲಕ್ಷ ಸಹಿ ಸಂಗ್ರಹ ಅಭಿಯಾನಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಇತ್ತೀಚೆಗೆ ಕಂದಾವರ ಕೆರೆಯಲ್ಲಿ ನೂರಾರು ಮೀನುಗಳು ಸಾವನ್ನಪ್ಪಿದ ಘಟನೆ ಹೋರಾಟಕ್ಕೆ ಇನ್ನಷ್ಟು ಚೈತನ್ಯ ನೀಡಿದ್ದು, ನೀರಿನ ಮಾಲಿನ್ಯ ಜನರ ಆರೋಗ್ಯಕ್ಕೂ ಕೃಷಿಗೂ ದೊಡ್ಡ ಅಪಾಯವಾಗಿದೆ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ. ದಿನಗಳ ಕಾಲ ನಡೆಯಲಿರುವ ಈ ಅಭಿಯಾನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಹಿಗಳನ್ನು ಸಂಗ್ರಹಿಸಿ ರಾಷ್ಟ್ರಪತಿಗಳಿಗೆ ಸಲ್ಲಿಸಲು ಯೋಜನೆ ರೂಪಿಸಲಾಗಿದೆ. ಅಗತ್ಯವಿದ್ದರೆ 100 ರಿಂದ 150 ಜನರೊಂದಿಗೆ ದೆಹಲಿಗೆ ತೆರಳಿ ಮನವಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂದೀಪ್ ರೆಡ್ಡಿ, ಶುದ್ಧ ನೀರು ನಮ್ಮ ಹಕ್ಕು. ಸರ್ಕಾರ ತಕ್ಷಣ ಸ್ಪಂದಿಸದಿದ್ದರೆ ಮುಂದಿನ ಹಂತದಲ್ಲಿ ರಕ್ತ ಸಹಿ ಹೋರಾಟಕ್ಕೂ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅದೇ ರೀತಿಯಾಗಿ 10 ಹಲವು ಹೋರಾಟಗಾರರನ್ನ, ಚಿಂತಕರನ್ನ ಎಲ್ಲರನ್ನ ನಾವು ಭೇಟಿ ಮಾಡಿ ಚರ್ಚೆ ಮಾಡಿ ಇವತ್ತು ಮತ್ತೊಂದು ಹೋರಾಟವನ್ನ ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ವಿ. ಈ ಹೋರಾಟದಲ್ಲಿ ಯಾರು ಅವತ್ತು ಜನ ಬಿಸಿಲಲ್ಲಿ ಬಂದು ರ್ಯಾಲಿ ಮಾಡ್ತಾರೆ, ಯಾರು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಒಂದು ಫಾರ್ವರ್ಡ್ ಮಾಡ್ತಾರೆ ಮೆಸೇಜ್ ನ ಇದರ ಪರವಾಗಿ ತಮ್ಮ ಫೇಸ್ಬುಕ್ ಗಳಲ್ಲಿ ಹಾಕುವಂತಾರೆ, ಅವರು ಮಾತ್ರ ಹೋರಾಟಗಾರರಲ್ಲ. ಇದು ನೀರು ಪ್ರತಿಯೊಬ್ಬ ವ್ಯಕ್ತಿಯೂ ಕುಡಿತಾ ಇದ್ದಾರೆ. ಆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಜವಾಬ್ದಾರಿ ಇರಬೇಕು. ಆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವದ ಮೇಲೆ ಕಾಳಜಿ ಇರಬೇಕು ಅಂತ ಆಗಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ